ಇವಾಗ ನೆಂಟ್ರಿಗೂ ಮನೆ ಯಜಮಾನನಿಗೂ ಬಹಳ ವ್ಯತ್ಯಾಸ ಇದೆ. ನೆಂಟ್ರು ಬರ್ತಾರೆ ಹೋಗ್ತಾರೆ, ಪರ್ಮನೆಂಟ್ ಅಲ್ಲ. ಈ ಕುಮಾರಸ್ವಾಮಿ ಅವ್ರ ಕತೆ ಏನು ಅಂತಂದ್ರೆ ಒಂಥರ ನೆಂಟ್ರಿದ್ದಂಗೆ, ಒಂದೊಂದು ಊರಿಗೆ ಹಂಗೆ ಹೋಗ್ತಾ ಇರ್ತಾರೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆ ಯಜಮಾನ, ಮನೆ ಮಾಲೀಕ, ಅವ್ರ ನೆಂಟ್ರಲ್ಲ, ಆ ಊರಿನ ಮಗ. ಇವತ್ ನೋಡಿ ಕುಮಾರಸ್ವಾಮಿ ಅವ್ರು ಆದ್ರೂ ಸಮೇತ ಯಾವ ತಂದೆಯವ್ರ ಸ್ಥಾನಕ್ಕೆ ಬಂದ್ರು, ಅಲ್ಲಿ ನಿಂತ್ಕೊಂಡ್ರು. ಅದಾದ್ಮೇಲೆ ರಾಮನಗರ, ಚನ್ನಪಟ್ಟಣ, ರಾಮನಗರ. ಈಗ ನೋಡಿದ್ರೆ ರಾಮನಗರ ಮರ್ತರು, ಮಂಡ್ಯ ಕಡೆ ಹಾರಿದ್ರು. ಅವ್ರ ಮಗನ್ ನೋಡಿದ್ರೆ ಚನ್ನಪಟ್ಟಣ ಕರ್ಕೊಂಡ್ ಬಂದ್ರು, ರಾಮನಗರ ಕರ್ಕೊಂಡೋದ್ರು, ಮಂಡ್ಯಕ್ಕೆ ನಿಲ್ಸಿದ್ರು. ಇವರಲ್ಲಿ ರಾಜಕೀಯ ಬದ್ಧತೆ ಅನ್ನುವಂಥದ್ದು ಮೊದಲಿಗೆ ಇಲ್ವೇ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮನೆ ಯಜಮಾನ, ಮನೆ ಮಾಲೀಕ, ಅವ್ರ ನೆಂಟ್ರಲ್ಲ, ಆ ಊರಿನ ಮಗ. ಅವ್ರಿಗೆ ಗೊತ್ತಿದೆ ತನ್ನ ಜಿಲ್ಲೆಯನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು, ತನ್ನ ಜಿಲ್ಲೆಯ ಜನರಿಗೆ ಯಾವ ರೀತಿಯಾದಂತ ಭವಿಷ್ಯವನ್ನ ಕಟ್ಕೊಡ್ಬೇಕು, ತನ್ನ ಒಂದು ಜಿಲ್ಲೆಗೆ ಏನೆಲ್ಲ ಕೊಡುಗೆಗಳನ್ನ ಕೊಡಬೇಕು ಅನ್ನುವಂತ ಕಂಕಣ ತೊಟ್ಟು ಡಿ ಕೆ ಶಿವಕುಮಾರ್ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ.